Hi friends, welcome to CS Logic channel. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮಾ 2020 ಪ್ರೀವಿಯಸ್ ಪೇಪರ್ಸ್ ಏನಿದೆ ಕ್ವಶನ್ ಪೇಪರ್ಸು ಅದನ್ನು ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟು ಸೆಷನ್ 3 ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ಫೈನಲ್ ಸೆಷನ್ ಫಾರ್ ಯುವರ್ 2018ನೇ ಕ್ವಶನ್ ಪೇಪರ್ನ ಫೈನಲ್ ಸೆಷನ್ನು. ಸೊ ಇದರಲ್ಲಿ ಬಂದು ಟೋಟಲ್ ಆಗಿ 40 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೀರೀಸಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಜೊತೆ ಹೋಗ್ತೇನೆ, ಓಕೆನಾ? ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ ಹೋಗೋಣ. ದಟ್ ಈಸ್ 141 ಕ್ವಶನ್ ನಂಬರ್. ಎ ಝೀನೋಡಯೋಡ್ ಈಸ್ ಇನ್ವೇರಿಯಬಲ್ ಯೂಸ್ಡ್ ವಿತ್. ಸೊ ಒಂದು ಝೀನೋಡಯೋಡ್ ಇನ್ವೇರಿಯಬಲ್ ಯೂಸ್ಡ್ ವಿತ್ ಯಾವ ಕಂಡೀಷನಲ್ಲಿ ಇನ್ವೇರಿಯಬಲ್ ಆಗುತ್ತೆ ಝೀನೋಡಯೋಡು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ರಿವರ್ಸ್ ಬಯಾಸ್ ಕಂಡೀಷನ್. used to invariable used with reverse bias condition. Okay, so next question, an amplifier output has a phase shift of. ಸೊ ನಮ್ಮ ಒಂದು ಆಂಪ್ಲಿಫೈಯರ್ನ ಫೇಸ್ ಶಿಫ್ಟ್ ಔಟ್ಪುಟ್ ಫೇಸ್ ಶಿಫ್ಟ್ ಎಷ್ಟಾಗಿರುತ್ತೆ ಅಂದರೆ 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿರುತ್ತೆ. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. A MOSFET and a capacitor is used as a memory cells in dashed memory. ಸೊ ನಮ್ಮ ಒಂದು ಮಾಸ್ಫೆಟ್ ಮತ್ತು ಕೆಪಾಸಿಟರ್ಸ್ನ ಯಾವ ಮೆಮೊರಿ ಸೆಲ್ಸಲ್ಲಿ ವಿಚ್ ಟೈಪ್ ಆಫ್ ಮೆಮೊರಿ ವಿ ಆರ್ ಯೂಸಿಂಗ್ ಆಸ್ ಅ ಮೆಮೊರಿ ಸೆಲ್ಸ್ ಅಂತ ಕೇಳಿರೋದು. ಸೊ ಇದು ಬಂದು ಟಿ ರ್ಯಾಮ್ ಅದು ಡೈನಮಿಕ್ random access memory nalli we are using MOSFET and capacitor as a memory cells. Okay, next question, the efficiency of full wave rectifier is. So full wave rectifier na efficiency estagirutte anta kelidare. So the right answer is 81.2 is the answer. ಮತ್ತೆ ಇನ್ನೊಂದು ಕೇಳ್ಬೋದು, ಎಫಿಷಿಯನ್ಸಿ ಆಫ್ ಹಾಫ್ ವೇವ್ ರೆಟಿಫೈಯರ್ ಅಂತ ಕೇಳ್ತಾರೆ. ಸೊ ಅದರದ್ದು ಬಂದು 40.6 ಆಗಿರುತ್ತೆ. ಸೊ ಇದು ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಎರಡು ಸಿಗುತ್ತೆ. ಫುಲ್ ವೇವ್ ರೆಟಿಫೈಯರ್ 81.2 ಆದರೆ ಹಾಫ್ ವೇವ್ ಅರ್ಧ, ಸೊ ದಟ್ ಈಸ್ 40.6 ಆಗುತ್ತೆ. ಓಕೆನಾ? ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಮೆಮೊರೀಸ್ ದಟ್ ಡಸ್ ನಾಟ್ ಲೂಸಸ್ ಇಟ್ಸ್ ಕಂಟೆಂಟ್ ವೆನ್ ದ ಪವರ್ ಈಸ್ ಸ್ವಿಚ್ಡ್ ಆಫ್ ಈಸ್ ಡ್ಯಾಶ್ ಮೆಮೊರಿ. ಸೊ ನಮ್ಮದು ಯಾವುದೇ ಒಂದು ಕಂಟೆಂಟ್ಸು ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಈ ಒಂದು ಪವರ್ ಆಫ್ ಆದ್ರೂ ಸೇಮ್ ಆಗಿದ್ರೆ ಸೊ ಅದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಯಾವ ಮೆಮೊರೀಸಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ದಟ್ ಮೆಮೊರಿ ವಿ ಕಾಲ್ ಇಟ್ ಆಸ್ ನಾನ್ ವೋಲಟೈಲ್ ಮೆಮೊರಿ. ಸೊ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಮಾಡ್ತಾ ಇರ್ತೀವಿ, ಡಾಕ್ಯುಮೆಂಟ್ಸ್ ಟೈಪ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಪವರ್ ಆಫ್ ಆಗೋಗುತ್ತೆ. ಸೊ ಆವಾಗ ಅದು ಸ್ಟೋರ್ ಆಗಿರಲ್ಲ. ಸೊ ಆ ಮೆಮೊರೀಸ್ನ ವಿ ಕಾಲ್ ಇಟ್ ಆಸ್ ವೋಲಟೈಲ್ ಮೆಮೊರಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, the self destruction of a transistor due to increase in temperature is called. So self destruction of transistor due to increase in the temperature ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ದ ಆಪ್ಷನ್ ಈಸ್ ಥರ್ಮಲ್ ರನ್ನವೇ. ಸೊ ಅದನ್ನು ಏನಂತ ಕರಿತೀವಿ? ಡ್ಯೂ ಟು ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಆಗೋದ್ರಿಂದ ನಾವೇನಂತ ಕರಿತೀವಿ ಅಂದರೆ ಇಟ್ ಈಸ್ ಥರ್ಮಲ್ ರನ್ನವೇ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ದ acronym of LCD stands for. ಸೊ ನಮ್ಮ ಒಂದು LCDಯ ವಿಸ್ತೃತ ರೂಪವನ್ನು ಬರೀಬೇಕಾಗುತ್ತೆ. ಸೊ LCD is nothing but liquid crystal display. Okay, option 2 is the right answer. Next question, De Morgan's theorem state. ಸೊ ಡಿ ಮಾರ್ಗನ್ಸ್ ಥಿಯರಮ್ಸ್ ನೋಡ್ಕೊಬರೋಕ್ಕೆ ಮುಂಚೆ ಅದಕ್ಕೂ ಒಂದು ಇಮೇಜ್ ಇದೆ, ಅದು ನೋಡ್ಕೊಂಬರೋಣ. So this is our De Morgan's theorem. Error conditions De Morgan's theorem are very important. So A dot B whole bar ಇರೋದನ್ನ ಯಾವ ಥರ ಡಿವೈಡ್ ಮಾಡ್ಬೋದು. ಸೊ ದಿಸ್ ಇಸ್ A bar B ಹೋಲ್ ಬಾರ್ ಇರೋದು NAND ಗೇಟ್. ಸೊ ಇದನ್ನ ಸ್ಪ್ಲಿಟ್ ಮಾಡಿದ್ರೆ, ಬ್ರೇಕ್ ಮಾಡಿದ್ರೆ ಏನಾಗುತ್ತೆ? ನೆಗೆಟಿವ್ ಆರ್ ಗೇಟ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ A bar ಪ್ಲಸ್ B bar ಆಗುತ್ತೆ, ಡಿವಿಷನ್ ಬ್ರೇಕಿಂಗ್ ಇಂಟು 2 ಪೀಸಸ್. ಸೊ ನೆಕ್ಸ್ಟ್ ಏನು? A ಪ್ಲಸ್ B ಹೋಲ್ ಬಾರ್, ದಟ್ ಈಸ್ ನಥಿಂಗ್ ಬಟ್ ನಾರ್ ಗೇಟ್. ಸೊ ನಾರ್ ಗೇಟ್ನ ಬ್ರೇಕ್ ಮಾಡೋದು ಹೇಗೆ ಅಂದರೆ ಇಟ್ ಈಸ್ ಬಿಕಮ್ಸ್ ನೆಗೆಟಿವ್ ಆಫ್ ಆ್ಯಂಡ್ ಗೇಟ್ ಆಗುತ್ತೆ. ಸೊ ಆ್ಯಂಡ್ ಗೇಟ್ನ ನೆಗೆಟಿವ್. ಸೊ ದಿಸ್ ಈಸ್ ಒನ್ ಆಫ್ ದ ಡಿ ಮಾರ್ಗನ್ಸ್ ಟು ಲಾಸ್. ಓಕೆ, ಸೊ ಪಾಸಿಂಗ್ ಆನ್ ಟು ದ ಕ್ವಶನ್. ಸೊ ಕ್ವಶನ್ ಅಲ್ಲಿ ಕೇಳಿದರೆ ಯಾವುದು ಕರೆಕ್ಟ್ ಆದ ಡಿ ಮಾರ್ಗನ್ಸ್ ಥಿಯರಮ್ನ ಸ್ಟೇಟ್ಮೆಂಟ್ ಆಗಿರುತ್ತೆ ಅಂದರೆ ಸೊ ದಟ್ಸ್ ಆಪ್ಷನ್ ಬಿ ಈಸ್ ಯುವರ್ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ A bar B ಇಷ್ಟೊತ್ತು ನೋಡ್ಕೊಂಡ್ಬಂದ್ರೆ ಸ್ಪ್ಲಿಟ್ ಮಾಡಿದ್ರೆ A bar ಪ್ಲಸ್ B bar. ಸೊ ಇಲ್ಲಿ ಇಂಟು ಇರೋದು ಏನಾಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಆಗುತ್ತೆ ಸ್ಪ್ಲಿಟ್ ಆದಾಗ. ಓಕೆನಾ? ಬಾರ್ ಸ್ಪ್ಲಿಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಹಾಫ್ ಆ್ಯಡರ್ ಇಸ್ ಮೇಡ್ ಅಪ್ ಆಫ್. ಸೊ ಹಾಫ್ ಆ್ಯಡರ್ನ ಏನರಿಂದ ಮಾಡಲ್ಪಟ್ಟಿದೆ, ಯಾವ ಗೇಟ್ಸಿಂದ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ದ ಹಾಫ್ ಆ್ಯಡರ್ನ ಇಮೇಜ್ ನೋಡ್ಕೊಂಬರೋಣ ಒಂದ್ಸತಿ. ಸೊ ದಿಸ್ ಇಸ್ ದ ಹಾಫ್ ಆ್ಯಡರ್ ಇಮೇಜ್. ಸೊ ಹಾಫ್ ಆ್ಯಡರಲ್ಲಿ ಏನೇನಿದೆ? ಎರಡು ಗೇಟ್ಸ್ ಇದೆ, ಒಂದು ಆ್ಯಂಡ್ ಗೇಟು, ಇನ್ನೊಂದು ಎಕ್ಸಾರ್ ಗೇಟ್ ಇದೆ. ಸೊ ಎಕ್ಸಾರ್ ಗೇಟಿಂದ ಏನಾಗುತ್ತೆ? ಸಮ್ ಬರುತ್ತೆ, ಆ್ಯಂಡ್ ಗೇಟಿಂದ ಕ್ಯಾರಿ ಬರುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ
sum and carry, both of the expressions. So passing to the question, so the right answer is XOR and AND gate are the two gates used for half adder. Okay, so next question, to serially shift a byte of data into a shift register, there must be. So on the serially shift agoke bytes, byte is nothing but idu ಜ್ಞಾಪಕದಲ್ಲಿ one byte is nothing but 8 bit. ಸೊ ಇವಾಗ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ 8 ಬಿಟ್ ಡೇಟಾನ ಸೀರಿಯಲಿ ಶಿಫ್ಟ್ ಮಾಡೋದಕ್ಕೆ ಎಷ್ಟು ಕ್ಲಾಕ್ ಪಲ್ಸಸ್ ಅನ್ನ ಬೇಕಾಗುತ್ತೆ ಅಂತ ಕೇಳ್ತಾರೆ. ಸೊ ಇಟ್ ರಿಕ್ವೈರ್ಸ್ 8 ಕ್ಲಾಕ್ ಪಲ್ಸಸ್. ಯಾಕೆ ಅಂತ ಇಮೇಜ್ ನೋಡೋಣ. ಸಿ ದಿಸ್ ಇಸ್ ಯುವರ್ SIPO. ನೀವು ಓದಿರ್ತೀರಾ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್. ಓಕೆ, ಸೊ ಸೀರಿಯಲ್ ಇನ್ಪುಟ್ ಅಂದರೆ 8 ರಿಜಿಸ್ಟರ್ಸ್ ಇದೆ, 8 ರಿಜಿಸ್ಟರ್ಸ್ ಸೀರಿಯಲ್ ಅಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೊ ಬೈಟ್ ಮೀನ್ಸ್ 8 ಬಿಟ್ಸ್. ನಾನು ಹೇಳಿದ್ದೀನಿ, ಈಗ ಆಲ್ರೆಡಿ ಹೇಳಿದ್ದೀನಿ, 1 byte is nothing but 8 bits is equal to 8 bits. So this is also very important. Capital B is nothing but bytes, small b is nothing but bits. ಓಕೆನಾ. ಸೊ 8 ರಿಜಿಸ್ಟರ್ಸ್ಗೂ ಡೇಟಾ ಕಳಿಸ್ಬೇಕಾದ್ರೆ ಹೇಗೆ ಕಳಿಸ್ತೀರ ಅಂದರೆ ಇಲ್ಲಿಂದ ಇಲ್ಲಿಗೆ ಡೇಟಾ ಶಿಫ್ಟ್ ಆಗುತ್ತೆ. ಫಸ್ಟ್ ಡೇಟಾ, ಸೊ ಒಂದಾಯಿತು, 1 ಕ್ಲಾಕ್ ಕಳಿಸ್ಬೇಕಾಯಿತು. ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಕ್ಲಾಕ್ ಪಲ್ಸ್, ಇಲ್ಲಿಂದ ಇಲ್ಲಿಗೆ ಥರ್ಡ್ ಕ್ಲಾಕ್ ಪಲ್ಸ್, ಇಲ್ಲಿಂದ ಇಲ್ಲಿಗೆ ಫೋರ್ತ್ ಕ್ಲಾಕ್ ಪಲ್ಸ್, ಇಲ್ಲಿಂದ ಇಲ್ಲಿಗೆ ಫಿಫ್ತು, ಇಲ್ಲಿಂದ ಇಲ್ಲಿಗೆ ಸಿಕ್ಸ್ತು, ಇಲ್ಲಿಂದ ಇಲ್ಲಿಗೆ 7, ಇಲ್ಲಿಂದ ಇಲ್ಲಿಗೆ 8. ಸೊ ಯು ಆರ್ ರಿಕ್ವೈರ್ಡ್ ಎ ಬೈಟ್ ಆಫ್ ಡೇಟಾನ ಮೂವ್ ಮಾಡೋಕ್ಕೆ ಸೀರಿಯಲಿ ಯು ರಿಕ್ವೈರ್ಡ್ 8 ಕ್ಲಾಕ್ ಪಲ್ಸಸ್. ಓಕೆ, ಪಾಸಿಂಗ್ ಟು ದ question. So your answer is 8 clock pulse. Next question, in a synchronous counter. So ನಮ್ಮ ಒಂದು synchronous counters ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ ಸೂಟಬಿಲಿಟಿ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇನ್ synchronous counter all the flip flop does not changes the state at the same times. It is wrong. Okay, output of the flip flop is given as a clock to the next flip flop. So this is also wrong. Next, all the flip-flop changes the state at the same time. So counters will change, all the flip-flop status will change at the same times. So counting, so 0001, 0010. So if 15 ganta count agbekanದ್ರೆ all the flip-flop changes ಆಗುತ್ತೆ, status changes ಆಗುತ್ತೆ, ಅದು at the same time ಆಗುತ್ತೆ. Okay na. The next question, the OR operation can be produced by using. So OR operation na ಇದರಿಂದ ಯಾವುದು ನ್ಯಾಂಡ್ ಗೇಟ್ ಇದೆ, ಎಷ್ಟು ನ್ಯಾಂಡ್ ಗೇಟ್ ಇಂದ ನೀವು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಇದ್ರದ್ದು ಇಮೇಜ್ ನೋಡೋಣ. ಸೊ ದಿಸ್ ಇಸ್ ಆರ್ ಗೇಟ್ ಯೂಸಿಂಗ್ ನ್ಯಾಂಡ್ ಗೇಟ್. ಸೊ ಎಷ್ಟು ನ್ಯಾಂಡ್ ಗೇಟ್ಸ್ ಬೇಕಾಗಿದೆ? 1, 2, 3. ಸೊ ಹೆಂಗೆ ಆರ್ ಆಪರೇಷನ್ ಬರುತ್ತೆ ಅಂದರೆ, ಸೊ ಇಲ್ಲಿಂದ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂದರೆ ಇದು ಎಕ್ಸ್ ಬಾರ್ ಆಗುತ್ತೆ. ಸೊ ಇದು ವೈ ಇಲ್ಲಿಗೆ ಬಂದಾಗ ಏನಾಗುತ್ತೆ? ವೈ ಬಾರ್ ಆಗುತ್ತೆ. ಸೊ ಇವೆರಡು ಫೈನಲ್ ಆಗಿ ಔಟ್ಪುಟ್ ಬಂದಾಗ ಏನಾಗುತ್ತೆ ಅಂದರೆ x bar dot y bar, so whole bar ಆಗುತ್ತೆ. ಇಲ್ಲಿ ನಾಟ್ ಆಫ್ ನಾಟ್ ಆಗುತ್ತೆ, ಸೊ ಹೋಲ್ ಬಾರ್. ಸೊ ಇದನ್ನ ಹೇಗಾಗುತ್ತೆ ಅಂದರೆ x bar ಆಫ್ ಬಾರ್ 2 ಬಾರ್ ಪ್ಲಸ್ y ಬಾರ್ ಆಫ್ ಬಾರ್. ಸೊ ಈ 2 ಬಾರ್ ಬಾರ್ ಗೆಟ್ ಕ್ಯಾನ್ಸಲ್ ಆದರೆ ಏನಾಗುತ್ತೆ? ಆರ್ ಆಪರೇಷನ್ ಆಗುತ್ತೆ. ಸೊ ಇಟ್ ರಿಮೇನ್ಸ್ ಆಸ್ x plus y ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಆರ್ ಆಪರೇಷನ್ ಒಂದು ನ್ಯಾಂಡ್ ಗೇಟ್ ಯೂಸಿಂಗ್ ನ್ಯಾಂಡ್ ಗೇಟ್. ಸೊ ನಮ್ಗೆ ಏನು ಕೇಳಿದರೆ ಆರ್ನ ನ್ಯಾಂಡ್ ಗೇಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ನ್ಯಾಂಡ್ ಗೇಟ್ ಬೇಕಾಗುತ್ತೆ ಅಂದರೆ 3 ನ್ಯಾಂಡ್ ಗೇಟ್ ಇಸ್ ರಿಕ್ವೈರ್ಡ್. ಓಕೆ, ಸೊ ಯುವರ್ ರೈಟ್ ಆನ್ಸರ್ ಇಸ್ 3 ನ್ಯಾಂಡ್ ಗೇಟ್. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The 2's complement of a binary number 0001 is. ಸೊ 2's ಕಾಂಪ್ಲಿಮೆಂಟ್ ಮಾಡಬೇಕು, 2's ಕಾಂಪ್ಲಿಮೆಂಟ್ ಮಾಡಬೇಕು. ನಂಬರ್ ಏನು ಕೊಟ್ಟಿದ್ದಾರೆ? 0001 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡೋಣ ಅನ್ಸುತ್ತೆ. 2's ಕಾಂಪ್ಲಿಮೆಂಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಓಕೆ, ಸೊ ನಮಗೆ ಕೊಟ್ಟಿರೋ ಡೇಟಾ ಏನು? 00001. ಸೊ ಫಸ್ಟ್ 2's ಕಾಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಫಸ್ಟ್ ಏನು ಮಾಡ್ಕೋಬೇಕು? 1's ಕಾಂಪ್ಲಿಮೆಂಟ್ ಮಾಡ್ಕೋಬೇಕು. 1's ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ ಏನು 0 ಅಂತ ಕೊಟ್ಟಿರ್ತಾರೆ ಅದನ್ನು 1 ಆಗುತ್ತೆ, 1 ಅಂತ ಕೊಟ್ಟಿದ್ರೆ 0 ಆಗುತ್ತೆ. ಸೊ 1's ಕಾಂಪ್ಲಿಮೆಂಟ್ ಮಾಡ್ಕೊಂಡಾಗ ಏನಾಗುತ್ತೆ? 1 1 000 ಇರೋದು ಏನಾಗುತ್ತೆ? 1 1 1 ಆಗುತ್ತೆ, 1 ಇರೋದು 0 ಆಗುತ್ತೆ. ದಿಸ್ ಇಸ್ 1's ಕಾಂಪ್ಲಿಮೆಂಟ್. ಸೊ 2's ಕಾಂಪ್ಲಿಮೆಂಟ್ ಏನಾಗುತ್ತೆ ಅಂದರೆ 2's ಕಾಂಪ್ಲಿಮೆಂಟ್ 1's ಕಾಂಪ್ಲಿಮೆಂಟ್ಗೆ +1 ಅನ್ನ ಆ್ಯಡ್ ಮಾಡ್ತೀವಿ. ಸೊ +1 ಇಲ್ಲಿ ಆ್ಯಡ್ ಮಾಡ್ತೀವಿ, ಲಾಸ್ಟ್ ಬಿಟ್ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ 1100 1's ಕಾಂಪ್ಲಿಮೆಂಟ್ ಪ್ಲಸ್ 0001 ಆಗಿರೋದು +1 ಆ್ಯಡ್ ಮಾಡಿದ್ದೀವಿ. ಸೊ ದಟ್ ಇಟ್ ಈಸ್ 111. ಸೊ 4 1's ಬಂದಿದೆ. ಸೊ ದಿಸ್ ಈಸ್ ಯುವರ್ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಸೊ 2's ಕಾಂಪ್ಲಿಮೆಂಟ್. ಪಾಸಿಂಗ್ ಟು ದ ಕ್ವಶನ್. ಸೊ ದ ರೈಟ್ ಆನ್ಸರ್ ಈಸ್ 2. ಓಕೆ,
Next question, the Boolean expression a plus b into c is equal to 1 when. ಸೊ ಈ ಇಕ್ವೇಶನ್ ಅನ್ನ ರೆಡ್ಯೂಸ್ ಮಾಡಿದಾಗ ನಮ್ಗೆ ಏನು ಬರಬೇಕು, ಎಲ್ ಎಚ್ ಎಸ್ ಬೈ ಆರ್ ಎಚ್ ಎಸ್ಗೆ ಏನು ಕೊಟ್ಟಿದ್ದಾರೆ, ವ್ಯಾಲ್ಯೂ 1 ಕೊಟ್ಟಿದ್ದಾರೆ, ಸೊ 1 ಬರಬೇಕು. ಸೊ ಇದರಲ್ಲಿ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಎ ಇಸ್ ಈಕ್ವಲ್ ಟು 1, ಸೊ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ 1 ಪ್ಲಸ್ ಬಿ and c is 0. So 0 into 0 it is b and b no 0 ಕೊಟ್ಟಿದ್ದಾರೆ, c no 0 ಕೊಟ್ಟಿದ್ದಾರೆ. 0 into 0 ಮಾಡಿದ್ರೆ 0 ಆಗುತ್ತೆ. So 1 plus 0 is 1. So the option 1 is the right answer. Okay. So passing to the next question. A pattern of a voltage and current variation along a transmission line not terminated in its characteristic impedance results in. ಸೊ ಇಲ್ಲಿ ಕೇಳಿರೋ ಕ್ವಶನ್ಸ್ ಏನು ಅಂದರೆ, ಒಂದು ಕರೆಂಟ್ ಆ್ಯಂಡ್ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರುವಂಥ ಪ್ಯಾಟ್ರನ್ ಅಲಾಂಗ್ ವಿತ್ ದ ಟ್ರಾನ್ಸ್ಮಿಷನ್ ಲೈನಲ್ಲಿ ನಾಟ್ ಟರ್ಮಿನೇಟೆಡ್ ಇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಇಂಪಿಡೆನ್ಸ್ ರಿಸಲ್ಟ್ಸ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ರಿಸಲ್ಟ್ಸ್ ಇನ್ ಯಾವುದಕ್ಕೆ ರಿಸಲ್ಟಿಂಗ್ ಆಗುತ್ತೆ ಅಂದರೆ ಇದು ಬಂದು ಆಪ್ಷನ್ ನಂಬರ್ 3, ಸ್ಟ್ಯಾಂಡಿಂಗ್ ವೇವ್. ಓಕೆ, ಇಟ್ ಈಸ್ ರಿಸಲ್ಟ್ ಇನ್ ಸ್ಟ್ಯಾಂಡಿಂಗ್ ವೇವ್. ಓಕೆ, ನೆಕ್ಸ್ಟ್ ಕ್ವಶನ್. A Kilstron is used as. ಸೊ ಒಂದು ಕಿಲ್ಸ್ಟ್ರನ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಅದಕ್ಕೆ ಆನ್ಸರ್ ಬಂದು ಆಂಪ್ಲಿಫೈಯರ್. ದ ಕಿಲ್ಸ್ಟನ್ಸ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಅದನ್ನ ಯೂಸ್ಡ್ ಆಸ್ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ. ಸರ್ಕ್ಯುಲರ್ ಆರ್ಬಿಟ್ ಅರೌಂಡ್ ದ ಈಕ್ವೇಟರ್ with a 24 hours period is called. So is called as geostationary orbit anta ಕರೀತೀವಿ. Circular orbit equator ಇರೋ ಹತ್ರ 24 hours period ಇರುತ್ತೆ, that we call it as geostationary orbit. Okay, so passing to the next question. The operation of a fiber optics cable is based on the principle. So ನಮ್ಮ optical fibers ನೀವು ನೋಡಿರ್ತೀರಾ, ಕೋರು ಗ್ಲೈಡಿಂಗ್ಸ್ ಎಲ್ಲ ಇರುತ್ತೆ. ಸೊ ಅದರದ್ದು ಯಾವ ಪ್ರಿನ್ಸಿಪಲ್ ಇಂದ ಕೆಲಸ ಮಾಡುತ್ತೆ ಅಂತ ಕೇಳಿರೋದು. ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ರಿಫ್ಲೆಕ್ಷನ್. ಓಕೆ, next question. In a amplitude modulator, the LC tuned circuit function as. So in amplitude modulator ಅಲ್ಲಿ LC tuned circuit ಯಾವ ತರ ಫಂಕ್ಷನ್ ಮಾಡುತ್ತೆ ಅಂತ ಕೇಳಿದ್ದಾರೆ. So it works as an oscillator. ಸೊ ನಿಮ್ಮ ಒಂದು ಆಂಪ್ಲಿಟ್ಯೂಡ್ ಮಾಡ್ಯುಲೇಟರ್ಸ್ ಅಲ್ಲಿ LC tuned circuit ಏನಾಗುತ್ತೆ ಅಂದರೆ it acts as a functions as a oscillator. Okay, next question. The relationship between wavelength lambda and frequency f. So this is very easiest question. ಏನು ಅಂದರೆ ಲ್ಯಾಂಬ್ಡಾಗೂ ಫ್ರೀಕ್ವೆನ್ಸಿಗೂ ಇರುವಂಥ ರಿಲೇಷನ್ಶಿಪ್ನ ಫಾರ್ಮುಲಾ ಬರೀರಿ ಅಂತ ಕೇಳಿರೋದು. ಸೊ ದ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸಿ ಬೈ ಎಫ್ ಅಂತ ನೀವು ಓದಿದ್ದೀರಾ. ಸಿ ಇಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಲೈಟ್. ಸೊ ವ್ಯಾಲ್ಯೂ ಎಷ್ಟು? ಸ್ಪೀಡ್ ಆಫ್ ಲೈಟ್ ಟು 3 × 10⁸ divided by frequency. So the answer is fourth one, that is lambda is equal to c by f, that is 3 × 10⁸ by f. Okay, next question. MOSFET is a dash controlled devices. So MOSFET ಅನ್ನೋದು ಯಾವ control devices ಆಗಿ ಇರುತ್ತೆ ಅಂತ ಕೇಳಿದ್ದಾರೆ. That is your voltage controlled devices. MOSFET is a voltage controlled devices. Okay, next question. The following is called as DC transformer. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದನ್ನ DC ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿಬಹುದು ಅಂತ ಕೇಳಿದ್ದಾರೆ. ಓಕೆನಾ, ಸೊ ದಟ್ ಈಸ್ ರೈಟ್ ಆನ್ಸರ್ ಇಸ್ ಚಾಪರ್. This is your DC transformers. Next question. In a voltage source inverter, the following is connected at the input side of the inverter to maintain the constant voltage. So ನಿಮ್ಮ ಒಂದು voltage source inverters ಅಲ್ಲಿ ಇನ್ಪುಟ್ ಸೈಡ್ ಅಲ್ಲಿ ಇನ್ವರ್ಟರ್ಸ್ ನ ಕನೆಕ್ಟ್ ಮಾಡಿರ್ತಾರೆ ಟು ಮೇಂಟೈನ್ ಅ ಕಾನ್ಸ್ಟೆಂಟ್ ವೋಲ್ಟೇಜ್. ಸೊ ಅಲ್ಲಿ ಯಾವುದನ್ನ ಕನೆಕ್ಟ್ ಮಾಡಬೇಕು, ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ವೋಲ್ಟೇಜ್ ಅಂತ ಕೇಳಿರೋದು. ಸೊ ಕ್ವಶನ್ 163, ದ ಆನ್ಸರ್ ಇಸ್ ಕೆಪಾಸಿಟರ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಮೇಂಟೈನ್ ದ constant voltage. Okay, next question. SCR is protected against di by dt by. So SCR andrenu silicon controlled rectifiers is protected against di by dt. So current change in the current with the time. So ಇದನ್ನ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಏನನ್ನ ಯೂಸ್ ಮಾಡಬೇಕು ಅಂತ ಕೇಳಿರೋದು. ಸೊ ದ ಆನ್ಸರ್ ಈಸ್ ಸೀರೀಸ್ ಇಂಡಕ್ಟರ್. ಸೊ ಸೀರೀಸ್ ಇಂಡಕ್ಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಬ್ಲ್ಯಾಕ್ ಔಟ್ ಆಫ್ ಪವರ್ ಲೈನ್ ಡಿಸ್ಟರ್ಬೆನ್ಸಸ್ ಮೀನ್. ಸೊ ಬ್ಲ್ಯಾಕ್ ಔಟ್ ಆಫ್ ಪವರ್ ಲೈನ್ ಡಿಸ್ಟರ್ಬೆನ್ಸ್ ಅನ್ನ ಏನಂತ ಕರಿತೀವಿ ಅಂತ ಕೇಳಿರೋದು.
The right answer is power outage. We call it as power outage. Next question. In the following regulator, the output voltage polarity is opposite to the input voltage. So ನಿಮ್ಮ ಒಂದು ರೆಗ್ಯುಲೇಟರ್ಸ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಪೊಲಾರಿಟಿಗೆ ಅಪೋಸಿಟ್ ಆಗಿ ಇನ್ಪುಟ್ ವೋಲ್ಟೇಜ್ ಪೊಲಾರಿಟಿ ಇದ್ರೆ ಏನಂತ ಕರಿತೀವಿ ಅಂದ್ರೆ ಇಟ್ ಈಸ್ ಬಕ್ ಅಂಡ್ ಬೂಸ್ಟ್ ರೆಗ್ಯುಲೇಟರ್ಸ್. ಬಕ್ ಅಂಡ್ ಬೂಸ್ಟ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್. In resistance firing circuits, the firing angle can be varied up to. So ಒಂದು resistance firing circuits ಅಲ್ಲಿ the firing angle ಅನ್ನ ಎಷ್ಟು ಗಂಟ ವೇರಿ ಮಾಡಬಹುದು ಅಂತ ಕೇಳಿದ್ದಾರೆ. So that it can vary up to 90 degrees. Okay. Next question. In phase controller, the load voltage is varied by varying dash. ಸೊ ನಿಮ್ಮ ಒಂದು ಫೇಸ್ ಕಂಟ್ರೋಲರ್ ಅಲ್ಲಿ ಲೋಡ್ ವೋಲ್ಟೇಜ್ನ ಯಾವುದಕ್ಕೆ ಸರಿಸಮಾನವಾಗಿ ವೇರಿಯೇಷನ್ಸ್ ಅನ್ನ ಮಾಡ್ಬೋದು ಅಂತ ಕೇಳಿರೋದು. ಓಕೆನಾ. ಸೊ ದ ಆನ್ಸರ್ ಈಸ್ ಥರ್ಡ್ ಒನ್, ಫೈರಿಂಗ್ ಆಂಗಲ್. ಸೊ ಇನ್ ದ ಫೇಸ್ ಕಂಟ್ರೋಲರ್ಸ್ ಅಲ್ಲಿ ದ ಲೋಡ್ ವೋಲ್ಟೇಜ್ ಇಸ್ ವೇರಿಂಗ್ ಬೈ ಫೈರಿಂಗ್ ಆಂಗಲ್. Frequent starting and stopping of electric motor is required in. So ನಿಮ್ಮ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟರ್ ಇಸ್ ರಿಕ್ವೈರ್ಡ್ ಇನ್ ಎಲ್ಲಿ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ರಿಕ್ವೈರ್ಸ್ ಇನ್ ಯುವರ್ ಲಿಫ್ಟ್ ಅಂಡ್ ಹಾಸ್ಟೇಸ್. ಓಕೆ. ಸೊ ಫ್ರೀಕ್ವೆಂಟ್ಲಿ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟರ್ಸ್ ಇಸ್ ರಿಕ್ವೈರ್ಡ್ ಇನ್ ಲಿಫ್ಟ್ ಅಂಡ್ ಹಾಸ್ಟೇಸ್. ಓಕೆ. ನೆಕ್ಸ್ಟ್ ಕ್ವಶನ್. Which of the following motor is used for elevators? ಸೊ ಎಲಿವೇಟರ್ಸ್ ಅಲ್ಲಿ ಯಾವ ತರದ ಮೋಟರ್ಸ್ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ಎರಡು ಆಪ್ಷನ್ಸ್ ರೈಟ್. ಒಂದು 3 phase ಇಂಡಕ್ಷನ್ ಮೋಟರ್ಸ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಅಂಡ್ as well as DC series motor can also be used. ಸೊ ಬೋತ್ ಆಲ್ಸೋ ರೈಟ್ ಆನ್ಸರ್. ಎರಡರಲ್ಲಿ ಯಾವ್ದು ಹಾಕಿದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್. Which of the following motors are best for rolling mills? ರೋಲಿಂಗ್ ಮಿಲ್ಸ್ ಅಲ್ಲಿ ಯಾವ ಮೋಟರ್ಸ್ ಇಸ್ ದ ಬೆಸ್ಟ್ ಥಿಂಗ್ಸ್ ಅಂತ ಕೇಳಿದ್ದಾರೆ. So in rolling mills ali we are using majorly the DC motors. Okay. Next question. In paper mills where constant speed is required, the preferred driver is. So ನಿಮ್ಮ ಒಂದು ಕಾನ್ಸ್ಟೆಂಟ್ ಇನ್ ಪೇಪರ್ ಮಿಲ್ಸ್ ಅಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ಸ್ ರಿಕ್ವೈರ್ಮೆಂಟ್ ಆಗಿದ್ದಾಗ ಯಾವ ಮೋಟರ್ಸ್ ಡ್ರೈವರ್ಸ್ ನ ನೀವು ಯೂಸ್ ಮಾಡ್ತೀರಾ ಅಂತ ಕೇಳಿರೋದು. ಸೊ ರೈಟ್ ಆನ್ಸರ್ ಇಸ್ ಇಂಡಿವಿಜುವಲ್ ಡ್ರೈವರ್ಸ್ will be utilized. Okay. Next question. In which of the following coefficients of additions decreases? So ಯಾವುದರಲ್ಲಿ coefficient of addition decreases ಆಗುತ್ತೆ ಅಂದ್ರೆ, so option is oil on the rails. So oil on the rails ಅಲ್ಲಿ you will find a decrease in the additions. Okay. The specification of GI earth plates is. ಸೊ ನಮ್ಮದು ಒಂದು GI ಅರ್ತ್ ಪ್ಲೇಟ್ಸ್ ಅನ್ನು ಉಪಯೋಗಿಸ್ತೀವಲ್ಲ, ಆ ಅರ್ತ್ ಪ್ಲೇಟ್ಸ್ ನ ಸ್ಪೆಸಿಫಿಕೇಶನ್ ಡೈಮೆನ್ಷನ್ ಎಷ್ಟಾಗಿರಬೇಕು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ 60 ಸೆಂಟಿಮೀಟರ್ ಇಂಟು 60 ಸೆಂಟಿಮೀಟರ್ ಇಂಟು 6 millimeters. ಸೊ ನೀವು ಇಲ್ಲೇ ತಪ್ಪು ಮಾಡೋದು. ದಟ್ಸ್ ವೈ ಐಮ್ ಟೆಲಿಂಗ್ 6 millimeters ಇಸ್ ದ ರೈಟ್ ಆನ್ಸರ್ ಫಾರ್ GI earth plates. Okay. So next question. The factors of safety used for current rating in a power installation is. So ನಮ್ಮದು ಕರೆಂಟ್ ಪವರ್ ಸೇಫ್ಟಿ ರೇಟಿಂಗ್ಸ್ ಎಷ್ಟಿರಬೇಕು ಇನ್ ಪವರ್ ಇನ್ಸ್ಟಾಲೇಷನ್ಸ್ ಅಲ್ಲಿ ಅಂದರೆ ಇಟ್ ಹ್ಯಾಸ್ ಟು ಬಿ 2. The power factor has to be 2 for the safety on current ratings in power installations. Okay. Next question. The maximum number of lighting point that can be connected in a circuit is. So ಒಂದು ಸರ್ಕ್ಯೂಟ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಕ್ಯಾನ್ ಬಿ ಕನೆಕ್ಟೆಡ್ ಈಸ್ 10. Okay. So 10 ಅನ್ನು ಕನೆಕ್ಟ್ ಮಾಡಿದ್ರೆ 10 ನಂಬರ್ ಆಫ್ ಲೈಟ್ಸ್ ಅನ್ನು ಕನೆಕ್ಟ್ ಮಾಡಿದ್ರೆ ಇಟ್ ಮೇಕ್ ಇಟ್ ಆಸ್ ಎ ಕನೆಕ್ಟೆಡ್ ಆಸ್ ಎ ಸರ್ಕ್ಯೂಟ್ ಆಗಿ ಬಿಲ್ಡ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ದ ಲೆಂತ್ ಆಫ್ ದ ಕೇಬಲ್ ರಿಕ್ವೈರ್ಡ್ ಫಾರ್ ಅ ಸಿಂಗಲ್ circuit of 66 kilowatt transmission line running 80 kilometer long with 3% slack is. So either the answer bandu 247.2 kilometers ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಇಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಇದರಲ್ಲಿ ಯಾವ ಗ್ಯಾಸು ಗ್ರೀನ್ ಹೌಸ್ ಗ್ಯಾಸಸ್ಗೆ ಸೇರಿಲ್ಲ ಅಂತ ಕೇಳಿರೋದು. ಸೊ ದಟ್ ಈಸ್ ಆಕ್ಸಿಜನ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ. So next question. Which of the following is more energy efficient? ಸೊ ಇದರಲ್ಲಿ ಕೊಟ್ಟಿರುವಂಥ ಬಲ್ಬ್ಸ್ ಅಲ್ಲಿ ಯಾವುದು ಮೋರ್ ಎಫಿಷಿಯಂಟ್ ಪವರ್ಸ್ ಅಲ್ಲಿ ಮೋರ್ ಎಫಿಷಿಯಂಟ್ ಆಗಿ ಯುಟಿಲೈಸ್ ಆಗೋದು ಅಂದ್ರೆ ಇಟ್ ಈಸ್ LED, ಲೈಟ್ ಎಮಿಟಿಂಗ್ ಡಯೋಡ್ಸ್. ಓಕೆ. ನೆಕ್ಸ್ಟ್ ಕ್ವಶನ್. The reduction of utility load during peak demand is.
Okay, so ಇದಕ್ಕೆ ಆನ್ಸರ್ ಬಂದು peak clipping is the right answer. The reduction of utility load during the peak demand is peak clipping. Okay, so this is end of your 2018 papers. So next paper ಜೊತೆಗೆ ಬರ್ತೀನಿ. So ನಿಮ್ಗೆ ಇಷ್ಟ ಆಗಿದ್ರೆ so please subscribe to my channel. Thank you.